ನಕಲಿ ದೇಶಭಕ್ತರು ಅಂತ ಹೇಳ್ಕೊಳ್ಳೋಂಥ ಮುಟ್ಟಾಳರು ಒಂದು ಧ್ವನಿಯನ್ನು ಎತ್ತಾರೆ. ನೀವು ಇಲ್ಲೆಲ್ಲ ಹೋಗಿ ಎಚ್ಚರಿಕೆ ಕೊಡೋದಲ್ಲ, ಟ್ಯಾನಿ ರೋಡಿಗೆ ಹೋಗ್ರಿ, ಶಿವಾಜಿನಗರಕ್ಕೆ ಹೋಗ್ರಿ, ಅಲ್ಲೆಲ್ಲ ಹೋಗಿ ಅರಿವುನೋ ಮೂಡಿಸಿ ನೋಡೋಣ ನಿಮ್ಮ ಜನ ಕೇಳ್ತಾರಂತ ಆ ಮುಟ್ಟಾಳರಿಗೆ ಹೇಳ್ತಿದ್ದೀನಿ. ಕರವೆಗೆ ಯಾರೋ ಹೇಳಿದ್ರು, ನಿಮಗೆ ತಾಕತ್ತಿದ್ರೆ ಶಿವಾಜಿನಗರಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಮೊನ್ನೆ ಎಲ್ಲ ಯಾರೋ ನಾಮರ್ದ್ರು ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಎಲ್ಲರೂ ನಾವೆಲ್ಲ ಕರ್ನಾಟಕದಲ್ಲಿದ್ದೀವಿ. ದಯವಿಟ್ಟು ಎಲ್ಲರೂ ಕನ್ನಡದಲ್ಲಿ ನಾಮಫಲಕ ಹಾಕ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. 27ನೇ ತಾರೀಕು ನಿಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಡುವನ್ನು ಕೊಟ್ಟಿದ್ದಾರೆ. ಒಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಆದೇಶ ಮೇರೆಗೆ ಪುಲಕೇಶ್ ನಗರ ಮತ್ತು ಶಿವಾಜಿನಗರ ಬೃಹತ್ ರ್ಯಾಲಿ ಮಾಡ್ತಾಯಿದ್ದೀವಿ. ಅದು ಕನ್ನಡ ನಾಮಫಲಕ ಬದಲಾವಣೆ ಮಾಡೋಕ್ಕೆ ಏನು BBMP ಕಾಯ್ದೆ ಇದೆಯೋ 65% ಹಾಕಲೇಬೇಕು ಅಂದ್ಬಿಟ್ಟು ಅದು ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾಯಿದ್ದೀವಿ. ನಾವು ಮತ್ತು ನಮ್ಮ ಕ್ಷೇತ್ರ ಅಧ್ಯಕ್ಷರು ಅಲಿ ಬೈ ಮತ್ತು ಉಪಾಧ್ಯಕ್ಷರು ನಮ್ಮ ರಿಯಾಜ್ ಬೈ ಇದ್ದಾರೆ, ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಧನ್ರಾಜ್ ಗೌಡರು ಮತ್ತು ವಿನೋದ್ ಅವರು ಇದ್ದಾರೆ, ಮಲ್ಲಿಯವರು ಇದ್ದಾರೆ, ಬೆಂಗಳೂರು ನಗರ ಅಧ್ಯಕ್ಷರು ಮೋಹನ್ ಗೌಡರು ಇದ್ದಾರೆ. ಅವ್ರ ಜೊತೆಗೆ ತೊಗೊಂಡು ನಾವೆಲ್ಲ ಇಲ್ಲಿ DJ ಹಳ್ಳಿ, KJ ಹಳ್ಳಿ, ಪುಲಕೇಶ್ ನಗರ ಮತ್ತು ಫೆಜರ್ ಟೌನು ಮತ್ತು ಶಿವಾಜಿನಗರ ಕ್ಷೇತ್ರದಲ್ಲಿ ಎಲ್ಲ ಜಾಗೃತಿ ಮೂಡಿಸೋ ಕೆಲಸ ಕರೆಪತ್ರ ಕೊಡೋ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದೀವಿ. ಹೌದು, ಗಡುವು ನಾವು ನವಂಬರ್ 1ನೇ ತಾರೀಕಿಂದನೇ ಕೊಟ್ಕೊಂಡ್ಬಂದಿದ್ದೀವಿ. ಈಗ BBMP ಆಯುಕ್ತರು ಇದ್ದಾರೆ, ಅವರು ಆದೇಶ ಕೊಟ್ಟಿದ್ದಾರೆ, ಅವ್ರು ನೋಟಿಸ್ ಕೊಟ್ಟು ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು 27ನೇ ತಾರೀಕುವರೆಗೂ ನಾವು ಗಡುವು ಕೊಟ್ಟಿದ್ದೀವಿ. ನಮ್ಮದು ಸಾದಳ್ಳಿ ಗೇಟಿಂದ ಕಬ್ಬನ್ ಪಾರ್ಕ್ವರೆಗೂ ಒಂದು 50,000 ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ರ್ಯಾಲಿ ಮಾಡ್ತಾಯಿದ್ದೀವಿ. 27ನೇ ತಾರೀಕು ಅಂತ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ. ರೀಸನ್ ಏನಿಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಉದ್ದೇಶ ಅಷ್ಟೇ. ಇಲ್ಲಿ ಮಾಡವಾಡಿಗಳು, ಇಲ್ಲಿ ಸಿಂಧಿಗಳು, ಇಲ್ಲಿ ಗುಜರಾತಿಗಳು, ಬಿಹಾರಿಗಳು ಬಂದು ಇಲ್ಲೆಲ್ಲ ಅವ್ರದ್ದೇ ದರ್ಬಾರ ರಾಜಭಾರ ಆಗಿಬಿಟ್ಟಿದೆ. ಅದಕ್ಕೆಲ್ಲ ಅವ್ರಿಗೆಲ್ಲ ನಿಲ್ಲಿಸ್ಬೇಕು ಮಾಡಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. 50,000 ಜನ ಸೇರ್ತಾಯಿದ್ದೀವಿ 27ನೇ ತಾರೀಕು ಬೆಳಿಗ್ಗೆ. ಈಗ ಪುಲಕೇಶ್ ನಗರ ಮತ್ತು ಶಿವಾಜಿನಗರ, ಬೆಂಗಳೂರು ನಗರ ಜನರಿಗೆ ಮತ್ತು ವ್ಯಾಪಾರಿಗಳಿಗೆ ಏನು BBMP ಕಾಯ್ದೆ ಇದೆಯೋ ಅದು 65% ನಮ್ಮ ಫಲಕ ಚೇಂಜ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊತೀವಿ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಚಿಕ್ಕಪೇಟೆ, ಜಯನಗರ, JP ನಗರ, ಕೋರಮಂಗಲ, MG ರೋಡು, ಬ್ರಿಗೇಡ್ ರೋಡು ಎಲ್ಲ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕುರುಡು ನಕಲಿ ದೇಶಭಕ್ತರು ಅಂತ ಹೇಳ್ಕೊಳ್ಳೋಂಥ ಮುಟ್ಟಾಳರು ಒಂದು ಧ್ವನಿಯನ್ನು ಎತ್ತಾರೆ. ನೀವು ಇಲ್ಲೆಲ್ಲ ಹೋಗಿ ಎಚ್ಚರಿಕೆ ಕೊಡೋದಲ್ಲ, ಟ್ಯಾನಿ ರೋಡಿಗೆ ಹೋಗ್ರಿ, ಶಿವಾಜಿನಗರಕ್ಕೆ ಹೋಗ್ರಿ, ಅಲ್ಲೆಲ್ಲ ಹೋಗಿ ಅರಿವುನೋ ಮೂಡಿಸಿ ನೋಡೋಣ ನಿಮ್ಮ ಜನ ಕೇಳ್ತಾರಂತ ಆ ಮುಟ್ಟಾಳರಿಗೆ ಹೇಳ್ತಿದ್ದೀನಿ. ಶಿವಾಜಿನಗರ, ಟ್ಯಾನಿ ರೋಡ್ ಏನು ಪಾಕಿಸ್ತಾನದಲ್ಲಿಲ್ಲ, ಇರೋದು ಕರ್ನಾಟಕದಲ್ಲೇ. ಅವರು ಕೂಡ ಕನ್ನಡದ ಅಭಿಮಾನ ಇದೆ, ಗೊತ್ತಾಯ್ತಾ? ಇವತ್ತು ಅದೇ ಪ್ರಮುಖ ರಸ್ತೆಗಳಲ್ಲಿ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ಮೂಡಿಸ್ತು, ಅದೇ ಎಚ್ಚರಿಕೆಯನ್ನು ಮೂಡಿಸ್ಕೊಂಡು ಆಂಗ್ಲ ಫಲಕಗಳನ್ನು ಕೆಲವು ಕಿತ್ತಾಕ್ಕೊಂಡು 27ಕ್ಕೆ ಗಡುವನ್ನು ಕೊಟ್ಕೊಂಡು ನಮ್ಮ ಕರವೆಯ ತಾಕತ್ತೇನು ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೀವಿ. ಈ ರಾಜ್ಯದ ಜನರಿಗೆ ನಾವು ಕೊಡ್ತಿರುವಂಥ ಎಚ್ಚರಿಕೆ, ಈ ರಾಜ್ಯದಲ್ಲಿ ಉದ್ಯಮ ಮಾಡ್ತೀರಾ, ವ್ಯಾಪಾರ ಮಾಡ್ತೀರಾ, ವ್ಯವಹಾರ ಮಾಡ್ತೀರಾ, ನಾವು ಹೋಗಿ ತಮಿಳ್ನಾಡಲ್ಲಿ ಕನ್ನಡ ಕೇಳೋಕ್ಕಾಗಲ್ಲ, ಮಹಾರಾಷ್ಟ್ರದಲ್ಲಿ ಕನ್ನಡ ಕೇಳೋಕ್ಕಾಗಲ್ಲ, ಆಂಧ್ರದಲ್ಲಿ ಹೋಗಿ ಕನ್ನಡ ಕೇಳೋಕ್ಕಾಗಲ್ಲ,
ಮುಚ್ಕೊಂಡು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ರಿ ಅಂತ ಕೇಳ್ಬೋದು, ಕನ್ನಡವನ್ನು ಬಳಸ್ರಿ ಅಂತ ಹೇಳ್ಬೋದು, ಕನ್ನಡದಲ್ಲಿ ವ್ಯಾಪಾರೀಕರಣ ಮಾಡಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಯಾರೋ ಕುರುಡು ಅಭಿಮಾನಿಗಳಿಗೆ ನಾವು ಉತ್ತರ ಕೊಡುವಂಥ ಮಾಡಲಿದ್ದಲ್ಲ. ಒಟ್ಟಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಕನ್ನಡಮಯ ಆಗಬೇಕು ಅನ್ನೋದು ಕರವೆಯ ಉದ್ದೇಶ. ನಾರಾಯಣಗೌಡರು ಕೊಟ್ಟಿರುವ ಎಚ್ಚರಿಕೆಯಂತೆ ಇದೇ ತಿಂಗಳು 27ನೇ ತಾರೀಕು ಇಡೀ ಬೆಂಗಳೂರು ಕನ್ನಡೀಕರಣ ಆಗುತ್ತೆ. ಕೆಂಪೇಗೌಡರ ಕನಸಿನ ನಗರ ಕನ್ನಡೀಕರಣ ಆಗುತ್ತೆ, ಆಗಲೇಬೇಕು. ಯಾವುದೇ ಧರ್ಮದವರಿರಲಿ, ಯಾವುದೇ ಭಾಷೆಯವರಿರಲಿ, ಕರ್ನಾಟಕ ಬಂದ ಮೇಲೆ ಮುಚ್ಕೊಂಡು ಕನ್ನಡ ಕ್ರಿಯೆ ಅನ್ನೋದು ಕರವೆಯ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಇವತ್ತು ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ನಾಮಫಲಕ ಅಭಿಯಾನಕ್ಕೆ ನಮ್ಮ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ, ಅದರ ಪ್ರಯುಕ್ತವಾಗಿ ಇಂದು 2 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಧರ್ಮರಾಜ್ ಗೌಡ್ರವರ ಸಾರಥ್ಯ, ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿ ಅವರು ಹಾಗೂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷಗಳಾದ ತನ್ಜೀರ್ ಹಾಗೂ ಅಲಿ ಅವರ ಸಾರಥ್ಯದಲ್ಲಿ ಇಂದು ಟ್ಯಾನಿ ರೋಡ್, ಪ್ರೇಸರ್ ಟೌನ್, ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಕಡೆ DJ ಹಳ್ಳಿ, KJ ಹಳ್ಳಿ ಎಲ್ಲ ಕಡೆ ಇಂದು ಕನ್ನಡ ನಾಮಫಲಕ ಅಭಿಯಾನ ಮಾಡ್ತಾ ಇದ್ದೀವಿ. ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ 65% ಏನು BBMP ಆದೇಶ ಇದೆ ಆ ಆದೇಶನ ಪಾಲಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಕೊಂಡು ಎಲ್ಲ ಕಡೆ ಬರ್ತಾ ಇದ್ದೀವಿ. ಕನ್ನಡ ಉಳಿಸೋದಕ್ಕೆ, ಕನ್ನಡ ಬಳಸೋದಕ್ಕೆ ಎಲ್ಲಾದರೂ ಏನು ಕರವೆಗೆ ಯಾರೋ ಹೇಳಿದರು, ನಿಮಗೆ ತಾಕತ್ತಿದ್ರೆ ಶಿವಾಜಿನಗರಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಮೊನ್ನೆ ಎಲ್ಲ ಯಾರೋ ನಾಮರ್ದ್ರು ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕ್ತಾಯಿದ್ರು. ಕರವೇ ಹುಲಿಗಳು ಎಲ್ಲಿಗೆ ಹೋಗೋದಕ್ಕೂ ನಾವು ಎದುರೋದಿಲ್ಲ. ಏನು ಶಿವಾಜಿನಗರ ನಮ್ಮ ಧರ್ಮರಾಜ ಗೌಡ್ರು ಹೇಳ್ದಾಗ ಏನು ಪಾಕಿಸ್ತಾನದಲ್ಲಿಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಬಾಳ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ ಆಗಲಿ, ನಮಗೆ ಯಾವುದೇ ಜಾತಿ ಆಗಲಿ, ಯಾವುದೇ ಭಾಷೆಯವರಾಗಲಿ ಕನ್ನಡ ಬಳಸಿ ಅನ್ನೋದು ಹೇಳೋದೇ ನಮಗಿಲ್ಲಿ. ಕನ್ನಡ ಬಳಸಲೇ ಇಲ್ಲ, ನಿಮ್ಮ ಕನ್ನಡ ಬೇಡ ಅಂದರೆ ಬಿಟ್ಟು ತೊಲಗಿ ಎಂಬ ಸಂದೇಶವನ್ನು ನಮ್ಮ ಕರವೇ ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ಹೆಸರು ಮೊಹಮ್ಮದ್ ಅಲಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಆಗಿದ್ವಿ. ಇವತ್ತು ಏನು ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಸಂಘಟನೆ ತಂಡ ಎಲ್ಲ ಬಂದು ನಾವು ಇಲ್ಲಿ ನಾಮಫಲಕ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಇದು ಕನ್ನಡ 60% ಬರಬೇಕು ಅಂತ ನಮ್ಮ ನಾರಾಯಣಗೌಡರು ಆದೇಶ ಕೊಟ್ಟವರೆ, BBMP ಅಧಿಕಾರಿಗಳು ಆದೇಶ ಕೊಟ್ಟವರೆ. ಇವತ್ತು ಎಲ್ಲರಿಗೆ ನಾವು ಗಡುವು ಕೊಡ್ತಾಯಿದ್ದೀವಿ. 2 ದಿವಸ ಟೈಮ್ ಐತೆ, ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ನಾವು ಒಂದು ಮನವಿ ಪತ್ರ ಕೊಟ್ಕೊಂಡು ಹೋಗ್ತಾಯಿದ್ದೀವಿ. ಈ ಮನವಿ ಪತ್ರ ಇದೆ, ಕೊಟ್ಟು ಹೋಗ್ತಾ ಇದ್ದೀವಿ ಎಲ್ಲರಿಗೆ.